ಹಾಯ್ ಫ್ರೆಂಡ್ಸ್, ಅನ್ನನ ಬಸ್ದು ಚಿತ್ರಾನ್ನ ಮಾಡುವ ವಿಧಾನ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೀರು ಕಾಯಲಿಕ್ಕೆ. 2 ಲೀಟ್ರಷ್ಟು ಇದೆ ಸುಮಾರು. ಅರ್ಧ ಕೆ ಜಿಯಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅರ್ಧ ಕೆ ಜಿ ಅಕ್ಕಿಗೆ 2 ಲೀಟ್ರು ನೀರು ಬೇಕೇ ಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ಅದರಲ್ಲಿರೋ ಗಂಜಿ ಕ್ಲಿಯರಾಗಿ ಬಂದು ಅನ್ನ ಉದುದ್ರಾಗೆ ಆಗುತ್ತೆ. ಕುದೀತಾ ಇರೋ ನೀರಿಗೆ ಅಕ್ಕಿ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಸುಮಾರು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದಾಗ ಬೆಂದ್ಬಿಡುತ್ತೆ. 3/4% ಪೂರ್ತಿಯಾಗಿ ಬೆಂದಾದಮೇಲೆ ಅನ್ನನ ಬಸ್ಕೊಳ್ಳೋಣ. ಈ ಥರ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೊಂದು ಬಟ್ಟೆ ಹಾಕ್ಕೊಂಡು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋಣ. ಅನ್ನ ಯಾವುದೇ ಕಾರಣಕ್ಕೂ ಬೀಳದೇ ಇರೋ ಥರ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಬಸ್ಕೊಂಡ್ರೆ ನೀಟಾಗಿ ಗಂಜಿ ಎಲ್ಲ ಬಸಿಯುತ್ತೆ. ಈ ಥರ ಗಂಜಿ ಬಸ್ದು ಮಾಡೋದ್ರಿಂದನೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅನ್ನ ಉದುದ್ರಾಗುತ್ತೆ. ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಈ ಫ್ರೈಡ್ ರೈಸು ಚಿತ್ರಾನ್ನಗೆಲ್ಲ ಈಗ ನೋಡಿ ಬಸ್ತಾ ಆಗಿದೆ. ಇದು ಅನ್ನನೆಲ್ಲ ಒಂದೇ ಸೈಡ್ ಇರೋದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಸ್ಟವ್ ಹಚ್ಚಿ ಸಿಮ್ಮಲ್ಲಿಟ್ಟು ಒಂದು 2-3 ಸೆಕೆಂಡ್ ಹಾಕಿ ಬಿಡೋಣ. ಇಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇದೇನಿಲ್ಲ, ಈರುಳ್ಳಿ ಮತ್ತು ಟೊಮೊಟೊ 2 ಈರುಳ್ಳಿ 1 ಟೊಮೊಟೊ ತೊಗೊಂಡು ಹಸಿಮೆಣ್ಸಿನ್ಕಾಯಿ ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇಲ್ಲಿ ಪಡವಲಕಾಯಿ ಮತ್ತು ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಬಲ್ತಿರೋ ಅಂಥದ್ದಾದರೆ ಒಳಗಡೆ ಬೀಜ ಇರುತ್ತೆ, ಆ ಬೀಜನ ತೆಗೆದ್ಬಿಟ್ಟು ಮಾಡ್ಬೋದು. ಇದು ಎಳೆದಾಗಿರೋದ್ರಿಂದ ಹಾಗೆ ಕಟ್ ಮಾಡ್ತಾಯಿದ್ದೀನಿ ಪಡವಲಕಾಯಿನ. ಇದನ್ನು ನೀಟಾಗಿ ಮೇಲಿಂದ ಉಪ್ಪು ಹಚ್ಚಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡಾಗಿದೆ. ಇದು ಹೀರೆಕಾಯಿನ ಕಟ್ ಮಾಡೋಣ. ಇಲ್ಲಿ ಮೇಲೆ ಲೈನ್ ಥರ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ತೆಕ್ಕೊಬೇಕು. ತೆಕ್ಕೊಂಡಾದಮೇಲೆ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ತೆಗಿಬಾರ್ದು, ಲೈಟಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೌಂಡಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಜ್ಜಿಗೆ 2 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಏನೂ ಬಳಸಲ್ಲ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೇಲೆ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಹಾಗೇ ಇರುತ್ತೆ. ಹಾಗಾಗಿ 1 ಸ್ಪೂನಷ್ಟು ಖಾರದ ಪುಡಿ, 2 ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಅಥವಾ ಓವಿನ ಕಾಳು ಯಾವುದಾದ್ರೂ ಹಾಕ್ಬೋದು. ಈ ಥರ ಕೈಯಿಂದ ಮ್ಯಾಶ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಬಿಟ್ಕೊಂಡು ಬಜ್ಜಿ ಫ್ಲೇವರ್ ಚೆನ್ನಾಗಿರುತ್ತೆ. 1 ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಬಜ್ಜಿ ಬೋಂಡಾಗೆ ಸೋಡಾ ಪುಡಿ ಹಾಕಿದ್ರೇ ಅದು ಕ್ರಿಸ್ಪಾಗಿ ಉಬ್ಬಿ ಬರೋದು. ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಇದಕ್ಕೆ ಕಾಯಿಸಿರೋ ಎಣ್ಣೆನೂ ಹಾಕ್ತಾಯಿದ್ದೀನಿ ನಾನು. ಸೋಡಾ ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು. ಕಾದಿರೋ ಎಣ್ಣೆ ಹಾಕೋದ್ರಿಂದನೂ ಕ್ರಿಸ್ಪಾಗಿ ಬರುತ್ತೆ. ಈ ಡ್ರೈ ಹಿಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗೆ ಕ್ರಿಸ್ಪಾಗುತ್ತೆ. ಹಾಗಾಗಿ ಡ್ರೈ ಹಿಟ್ಟಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾದಿರೋ ಅಂಥದ್ದು ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ವಿಸ್ಕರ್ ಇದ್ದರೆ ಬೆಸ್ಟು, ಬೇಗ ಆಗುತ್ತೆ, ಚೆನ್ನಾಗೇನು ಮಿಕ್ಸ್ ಆಗುತ್ತೆ. ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಷ್ಟರಲ್ಲಿ ಚಿತ್ರಾನ್ನನ ಈ ಕಡೆ ಕಲಿಸ್ಕೊಂಬಿಡೋಣ. ಸ್ವಲ್ಪ ಅದು ಹರಳ್ಕೊಂಡು ತಣ್ಣಗೆ ಆಗಬೇಕನ್ನ, ಆವಾಗ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಗೊಜ್ಜಿಗೆ ಹಾಕಿ ಮೇಲಿಂದ ಅರ್ಧ ಲೆಮನ್ ಹಾಕ್ಕೊಂಡು ಉಪ್ಪು ಬೇಕಿದ್ದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದ್ರ ಮೇಲೆ ಕರೆದಿಟ್ಕೊಂಡಂಥ ಶೇಂಗಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಮೊದಲೇ ಕರೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೊಜ್ಜಿಗೆ ಹಾಕಿಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಕರೆದು ಸಪ್ರೇಟಾಗಿ ಮೇಲಿಂದ ಹಾಕಿದ್ರೆ ಕ್ರಿಸ್ಪಾಗಿರುತ್ತೆ ಕಡಲೆ ಬೀಜ. ಚಿತ್ರಾನ್ನ ಕಲಸಿ ರೆಡಿ ಆಯಿತು. ಉಪ್ಪು ಕಡಿಮೆ ಅನಿಸ್ತು, ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳಲ್ಲ ಲಾಸ್ಟಲ್ಲಿ ಉಪ್ಪು ಹಾಕಿ. ಈ ಕಡೆ ಈ ಬೋಂಡ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 2 ಕಪ್ ಹಿಟ್ಟಿಗೆ 1 ಕಪ್ ನೀರಾದರೆ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಅರ್ಧ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕ್ಬಿಡಬಾರ್ದು, ಹಾಕಿದ್ರೆ ಗಂಟಾಗೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಒಂದು 3 ಬ್ಯಾಚಲ್ಲಿ ಹಾಕಿ ನಾನು ಚೆನ್ನಾಗಿ ಇದನ್ನು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ 2 ಕಪ್ ಹಿಟ್ಟಿಗೆ 1 ನೀರು ಕರೆಕ್ಟಾಗುತ್ತೆ. ಇದನ್ನು ಚೆನ್ನಾಗಿ ವಿಸ್ಕರಲ್ಲಿ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದು ಫ್ಲಫಿಯಾಗುತ್ತೆ. ಹಿಟ್ಟು ಫ್ಲಫಿಯಾಗಾದಷ್ಟು ಬಜ್ಜಿ ಬೋಂಡ ಟೇಸ್ಟು ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗೂ ಬರುತ್ತೆ. ಚೆನ್ನಾಗಿ ಕಲಸಿ ಆಗಿದೆ. ನೋಡಿ ಹೀರೆಕಾಯಿನ ನೀಟಾಗಿ ಅದಕ್ಕೆ ಕೋಟ್ ಮಾಡಬೇಕು. ತುಂಬ ದಪ್ಪವಾಗಿ ಕೋಟ್ ಮಾಡಬಾರ್ದು, ಹಿಟ್ಟಾಗಿಬಿಡುತ್ತೆ, ಅದು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ. ತೆಳುವಾಗಿ ಕೋಟ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಈ ಥರ ಎಣ್ಣೆ ಚೆನ್ನಾಗಿ
ಕಾದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹಾಗೆ ಮಾಡೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಒಳಗಡೆ ಎಲ್ಲನೂ ನೀಟಾಗಿ ರೋಸ್ಟ್ ಆಗುತ್ತೆ. ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದು ತುಂಬ ಬೇಗ ಆಗುತ್ತೆ. ಈ ಚಳಿಗಾಲದಲ್ಲಿ ಸಂಜೆ ಸ್ನ್ಯಾಕ್ಸ್ಗಾದರೂ ಹಾಕ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೋಬೋದು. ಈ ಚಿತ್ರಾನ್ನ ಮತ್ತು ಬಜ್ಜಿ, ಹೀರೆಕಾಯಿ ಪಡವಲಕಾಯಿ ಬಜ್ಜಿ ಇದು ನೋಡಿ, ಚಿತ್ರಾನ್ನ ಜೊತೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚಿತ್ರಾನ್ನ ಮತ್ತು ಬಜ್ಜಿ ರೆಡಿಯಾಗಿದೆ. ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೆಡಿ ಆಯಿತು ಬಿಸಿ ಬಿಸಿ ಬಜ್ಜಿ ಚಿತ್ರಾನ್ನ. ಹಲವಾರು ಸಾರಿ ಚಿತ್ರಾನ್ನದ ಗೊಜ್ಜು ಮಾಡೋ ವಿಧಾನ ತೋರಿಸಿದ್ದೇನೆ, ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ಇನ್ನು ಮಿಕ್ಕಿರೋವಂಥ ಈ ಹೀರೆಕಾಯಿ ಬಜ್ಜಿಗಳನ್ನು ಹಾಕೋತಾ ಇದ್ದೀನಿ. ಒಂದೇ ಸಾರಿ 5-6 ಹಿಟ್ಟಲ್ಲಿ ಮುಳುಗಿಸ್ಕೊಂಡಿಟ್ಕೊಂಡು ಈ ಥರ ಚೆನ್ನಾಗಿ ಕೋಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಮತ್ತು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎಲ್ಲ ಕಡೆ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು. ಈ ಪಡವಲಕಾಯಿ ಬಜ್ಜಿನೂ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರ ಹೀರೆಕಾಯಿ ಬಜ್ಜಿ ಮಾಡಿರೋ ಥರನೇ ನೀಟಾಗಿ ಅದಕ್ಕೆ ಮುಳುಗಿಸ್ಕೊಂಡು ನೀಟಾಗಿ ಕೋಟ್ ಮಾಡ್ಕೋಬೇಕು. ಈ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತೆಳುವಾಗೂ ಹಾಕಬಾರ್ದು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಎಲ್ಲ ಕಡೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ತುಂಬ ಸಿಮ್ಮಲ್ಲಿ ಇಟ್ಕೋಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರಿಬಿಡುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ರೋಸ್ಟ್ ಆಗಿ ಒಳಗಡೆ ಬೆಂದಿರಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗೇ ಬರುತ್ತೆ ಗರ್ಗರಿಯಾಗೆ. ನೋಡಿ, ಪಡವಲಕಾಯಿ ಬಜ್ಜಿನೂ ರೆಡಿ ಆಯಿತು. ಬಿಸಿ ಬಿಸಿ ಪಡವಲಕಾಯಿ ಬಜ್ಜಿ ಚಿತ್ರಾನ್ನ ಜೊತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.